ನಮಸ್ಕಾರ ಸ್ನೇಹಿತರೆ. KSRTC ಬಸ್ ಅನ್ನ ಅಡ್ಡಗಟ್ಟಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತಹ ಗ್ರಾಮಸ್ಥರು, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಅಲ್ಲಿಯ ಗ್ರಾಮಸ್ಥರು ಯಾಕೆ ಬಸ್ಸನ್ನು ಅಡ್ಡಗಡ್ತೀನಿ ಅಂತ ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ. ಸ್ನೇಹಿತರೆ, KM ದೊಡ್ಡಿಯಿಂದ ಮಂಡ್ಯಕ್ಕೆ ಚಲಿಸುತ್ತಿರುವಂತಹ KSRTC ಬಸ್ಸಲ್ಲಿ ಕಾವ್ಯಶ್ರೀ ಎನ್ನುವ 15 ವರ್ಷದ ಬಾಲಕಿ ಚಲಿಸ್ತಾ ಇರ್ತಾಳೆ. ಆದರೆ ಆಕೆ ಕಂಡಕ್ಟರ್ ಆದಂತಹ ಸೌಭಾಗ್ಯವತಿಗೆ ಒಂದು ಟಿಕೆಟ್ ಅನ್ನ ಕೇಳ್ತಾರೆ. ಯಾವ ರೀತಿ ಅಂತ ಅಂದರೆ, ಅಜ್ಜಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ಸೌಭಾಗ್ಯವತಿಯವರು ಮಾಡಿದ್ದೇನು ಅಂದರೆ, ಕಾವ್ಯಶ್ರೀಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಬರೀ ಅಜ್ಜಿ ಟಿಕೆಟ್ ಕೊಡಿ ಅಂದಿದ್ದಕ್ಕೆ ಸೌಭಾಗ್ಯವತಿಯವರಿಗೆ ಎಂಥ ಕೋಪ ಬರುತ್ತೆ ಅಂತ ಗೊತ್ತಲ್ಲ. ಆದರೆ ಯಾಕೆ ಕೋಪ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ತೆಗೆದು ಕಾವ್ಯಶ್ರೀಗೆ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಆದರೆ ಅಲ್ಲಿದ್ದಂತಹ ಜನಗಳು, ಜನವಾದಿ ಮಹಿಳೆಯ ಸಂಘಟನೆಯ ಅಧ್ಯಕ್ಷೆಯಾದಂತಹ DK ಲತಾ ಅವರು, ಮತ್ತು ಅಲ್ಲಿದ್ದಂತಹ ಸುಮಾರು ಒಂದಿಷ್ಟು ಜನಗಳು ಅಂದರೆ KP ಪದ್ಮಾ ಮತ್ತು ಚಂದ್ರಕಲಾ ಅವರು, ರವಿ ಪ್ರಸಾದ್ ಮತ್ತು ಸುರೇಶ್ ಅವರು, ಇನ್ನಿತರ ಜನಗಳು ದೂರನ್ನು ದಾಖಲೆ ಮಾಡಿದ್ದಾರೆ ಪೊಲೀಸ್ ಅವರಿಗೆ. ಯಾಕೆ ಅಂತ ಅಂದರೆ, ಆ ಕಾವ್ಯಶ್ರೀ ಅವ್ರಿಗೆ ಎಡದೆ ಕಿವಿ 60% ಕೇಳ್ತಾ ಇರೋದಿಲ್ಲ ಈ ಸೌಭಾಗ್ಯವತಿ ಮಾಡಿರುವಂತಹ ಕಪಾಳ ಮೋಕ್ಷದಿಂದ. ನೋಡಿದರೆ ಕಂಡಕ್ಟರ್ ಸೌಭಾಗ್ಯವತಿ ಅವರು ಮಾಡಿರುವಂತಹ ಈ ಒಂದು ಕಪಾಳ ಮೋಕ್ಷದಿಂದ ಪಾಪ 15 ವರ್ಷದ ಬಾಲಕಿ ಕಾವ್ಯಶ್ರೀಗೆ ಕಿವಿನೇ ಕೇಳ್ದಂಗೆ ಆಗೋಗ್ಬಿಟ್ಟಿರುತ್ತೆ. ಇದ್ರ ಸಲುವಾಗಿ ಅಲ್ಲಿದ್ದಂತಹ ಸ್ವಲ್ಪ ಜನ ದೂರನ್ನು ನೀಡ್ತಾರೆ. ಇಲ್ಲ, ನೀವು ಈ ಸೌಭಾಗ್ಯವತಿ ಅವರ ಮೇಲೆ FIR ಮಾಡಲೇಬೇಕು. ಯಾಕೆ ಅಂತಂದರೆ, ಬರೀ ಅಜ್ಜಿ ಅನ್ನೋದಕ್ಕೋಸ್ಕರನೇ ಇವರು ಆ ಕಪಾಳ ಮೋಕ್ಷವನ್ನು ಮಾಡಿದ್ರಿಂದ ಪಾಪ ಲೈಫ್ ಲಾಂಗ್ ಕಾವ್ಯಶ್ರೀಯ ಕಿವಿ ಕೇಳ್ದಂಗಾಗಿದೆ. ಇದೇ ವಿಷಯವಾಗಿ ನೀವು ಅವ್ರ ಮೇಲೆ FIR ಮಾಡಲೇಬೇಕು ಅಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು. ಇಲ್ಲ ಅಂದರೆ ಇಲ್ಲಿಂದ ಚಲಿಸುವಂತಹ ಯಾವುದೇ ಬಸ್ ಆಗಲಿ ನಾವು ಬಿಡೋದಿಲ್ಲ, ಎಲ್ಲ ಬಸ್ಗಳನ್ನು ಅಡ್ಡಗಟ್ಟಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಯ ಗ್ರಾಮಸ್ಥರು. ನೋಡಿದ್ರೆ ಸ್ನೇಹಿತರೆ, ಈ ವಿದ್ಯಾರ್ಥಿನಿ ಯಾಕೆ ಅಜ್ಜಿ ಟಿಕೆಟ್ ಕೊಡು ಅಂತ ಅಂದ್ರು, ಅಥವಾ ಅದರಿಂದ ಸೌಭಾಗ್ಯವತಿ ಅವರಿಗೆ ಯಾಕೆ ಕೋಪ ಬಂತು ಅನ್ನೋದೇ ಗೊತ್ತಾಗಲ್ಲ. ಯಾವುದೇ ಮನುಷ್ಯರಿಗಾಗಲಿ ಯಾರೇ ಆದರೂ ಗೌರವವನ್ನು ಕೊಡಬೇಕು. ಕಾವ್ಯಶ್ರೀ ಅವರು ಮೇಡಮ್ ಟಿಕೆಟ್ ಕೊಡಿ ಅಂತ ಹೇಳಿದಿದ್ರೆ ಬಹುಶಃ ಸೌಭಾಗ್ಯವತಿ ಅವರಿಗೆ ಕೋಪ ಬರ್ತಾ ಇರಲಿಲ್ವೇನೋ. ಬಹುಶಃ ಸೌಭಾಗ್ಯವತಿಯವರು ಕಾವ್ಯಶ್ರೀ ಮೇಲೆ ಹೋಗ್ಲಿ ಬಿಡಿ ಅಂತ ಏನೋ ಒಂದು ಸಣ್ಣ ಮನೋಭಾವ ಇದ್ದಿದ್ರು ಸಹ ಇಂಥ ಒಂದು ದೊಡ್ಡ ಘಟನೆ ನಡೀತಾನೆ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಹೇಳೋದು, ಯಾರೇ ಆಗಲಿ ವ್ಯಕ್ತಿಗೆ ಸ್ವಲ್ಪ ಗೌರವವನ್ನು ಕೊಟ್ಟರೆ ಆಗಬಾರ್ದು ಅನಾಹುತಗಳು ಚಿಕ್ಕ ಚಿಕ್ಕ ವಿಷಯಕ್ಕೆ ಆಗೋದಿಲ್ಲ. ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಪಾಪ 15 ವರ್ಷದ ಕಾವ್ಯಶ್ರೀಯ ಕಿವಿನೇ ಕೇಳ್ದಂಗೆ ಆಗಿದೆ ನೋಡಿ. ಸ್ನೇಹಿತರೆ, ಈ ಥರ ಸಣ್ಣ ಪುಟ್ಟ ವಿಷಯಕ್ಕೋಸ್ಕರ ದೊಡ್ಡದಾಗಿ ಗಲಾಟೆಗಳನ್ನ ಮಾಡೋದನ್ನ ಬಿಟ್ಟು ಸಣ್ಣ ಪುಟ್ಟ ವಿಚಾರವನ್ನು ಅಲ್ಲೇ ಸಾಲ್ವ್ ಮಾಡ್ಕೊಳಕ್ಕೆ ನೋಡಿದ್ರೆ ಈ ಥರ ಘಟನೆಗಳು ನಡೆಯೋದೇ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಒಂದು ಕಂಡಕ್ಟರ್ ಬಗ್ಗೆ ಮತ್ತೆ 15 ವರ್ಷದ ಕಾವ್ಯಶ್ರೀ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋ ಒಂದು ಕಮೆಂಟನ್ನು ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.